ಹಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಕಿಚನ್. ಇವತ್ತು ಈಸಿಯಾಗಿ ಮತ್ತು ರುಚಿಕರವಾಗಿ ಮಾಡುವಂಥ ಒಂದು ರವೆ ರೊಟ್ಟಿ ಹೇಳ್ಕೊಡ್ತೀನಿ. ಸೊ ಅದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳೋಣ. ಇಲ್ಲಿ ನಾನು ಆಲ್ರೆಡಿ ಒಗ್ಗರಣೆ ಮಾಡಿದ್ದೀನಿ. ಒಗ್ಗರಣೆಗೆ ನೋಡ್ಬೋದು ನೀವು ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸಾಸಿವೆ ಮತ್ತು ಹಿಂಗೆ ಹಾಕಿದ್ದೀನಿ. ಸೊ ಇದು ಸ್ವಲ್ಪ ಕೆಂಪಗಾಗುವಷ್ಟಾದರೆ ಸಾಕು ನಮಗೆ. ಆಮೇಲೆ ಇಲ್ಲಿ ನೋಡ್ಬೋದು ನಾನು ಆಲ್ರೆಡಿ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ಮಿಕ್ಸಿಗೆ ತೆಂಗಿನಕಾಯಿ ಮತ್ತು ಶುಂಠಿ ಆಮೇಲೆ ಮೆಣಸಿನಕಾಯಿ ಈ ಮೂರನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ನಮಗೆ ಬೇಕಾಗಿರೋದು ಇಂಪಾರ್ಟೆಂಟು ರವೆ. ಸೊ ರವೆ ತೊಗೊಂಡಿದ್ದೀನಿ. ಸೊ ಇವಾಗ ಬೇಗ ಹೋಗಿ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ಇಲ್ಲಿ ನೋಡ್ಬೋದು ನೀವು, ನಾನು ಮೆಣಸಿನಕಾಯಿ, ತೆಂಗಿನಕಾಯಿ ಮತ್ತು ಶುಂಠಿನ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಈ ರುಬ್ಕೊಂಡಿರೋದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇದು ಹಾಕ್ಕೊಂಡಾದ್ಮೇಲೆ ಇವಾಗ ನಾನಿಲ್ಲಿ ತುರಿದಿಟ್ಕೊಂಡಿರೋ ಸೌತೆಕಾಯಿ ಮತ್ತು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇದೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಫಸ್ಟು ನಾವು ಚೆನ್ನಾಗಿ ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಮೀಡಿಯಮ್ ಗಾತ್ರದ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ಲ, ಉಪ್ಪಿಟ್ಟು ರವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮತ್ತೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಈ ಸೌತೆಕಾಯಿದೆ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕಾಗುವಷ್ಟು ರವೆ ಹಾಕ್ಕೊಂಡ್ರೆ ಸಾಕು. ನಾನು ಮಾಡಿರೋದಕ್ಕೆ ಅರ್ಧ kg ರವೆ ಹಿಡಿಯುತ್ತೆ. ಇವಾಗ ನಾನಿಲ್ಲಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನೋಡಿ, ಹಿಂಗೆ ಉಂಡೆ ಕಟ್ಟಕ್ಕೆ ಬರುತ್ತೆ. ಈ ಥರ ಕಲಿಸ್ಕೋಬೇಕು ರೊಟ್ಟಿ ಹಿಟ್ಟನ್ನು. ಇವಾಗ ಈ ರವೆ ರೊಟ್ಟಿನ ನಾವು ಡೈರೆಕ್ಟಾಗಿ ತವಾ ಮೇಲೇ ಡೈರೆಕ್ಟಾಗಿ ತಟ್ಬೋದು. ಸೊ ತವಾ ಮೇಲೆ ತಟ್ಟೋದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ತವಾಗೆ ಎಣ್ಣೆ ಹಾಕ್ಬಿಟ್ಟು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕದಾಗಿರೋ ಒಂದು ಉಂಡೆ ತೊಗೊಳ್ಳೋಣ. ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನೊಂದು ಚಿಕ್ಕ ಗಾತ್ರದ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಡೈರೆಕ್ಟಾಗಿ ಈ ಥರ ತವಾನಲ್ಲೇ ತಟ್ಕೊಬೋದು. ಸ್ವಲ್ಪ ಅದು ನೀಟಾಗಿ ಬಿಡಬೇಕು ಅಂದ್ಬಿಟ್ಟು ಎಣ್ಣೆ ಗ್ರೀಸ್ ಮಾಡ್ಕೊಂಡಿರೋದು. ಸೊ ಡೈರೆಕ್ಟಾಗಿ ಇದಕ್ಕೆ ತವಾ ಮೇಲೆ ಇದನ್ನ ತಟ್ಕೊಳ್ಳೋಣ. ಇವಾಗ ನೋಡ್ಬೋದು, ನಾನು ತಟ್ಕೊಂಡಿದ್ದೀನಿ ತವಾ ಮೇಲೆ ಡೈರೆಕ್ಟಾಗಿ. ನಮಗೇನಾದರೂ ಹಿಟ್ಟು ಅಂಟೋದಿಲ್ಲ. ಹಿಟ್ಟು ಅಕಸ್ಮಾತ್ ಹಿಟ್ಟು ಅಂಟ್ತಾ ಇದೆ ಅಂದರೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಹೀಗೆ ತಟ್ಕೊಂಡ್ರೆ ಸಾಕು, ನೀಟಾಗಿ ತೆಳುವಾಗಿ ಬರುತ್ತೆ. ಇವಾಗ ಸ್ಟವ್ ಹಚ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಏನು ಮುಚ್ಚಿಡೋದೇನು ಬೇಡ, ಹೀಗೇನೆ ಇಟ್ಟರೆ ಒಂದು 5 ನಿಮಿಷಕ್ಕೆಲ್ಲ ನಮಗೆ ಗರಿಗರಿಯಾಗಿ ರೊಟ್ಟಿ ರೆಡಿಯಾಗುತ್ತೆ. ಸೊ ಇದ್ರ ಮೇಲೆ ನಾನಿವಾಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಷ್ಟ ಇಲ್ದಲ್ಲಿರೋ ಎಣ್ಣೆ ಕೂಡ ಹಾಕ್ಕೋಬೋದು. ಬಟ್ ತುಪ್ಪನಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರೋದ್ರಿಂದ ತುಪ್ಪ ತಿಂದರೆ ಒಳ್ಳೆಯದು. ಹಾಗಾಗಿ ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ಇವಾಗ 1-2 ನಿಮಿಷ ಬೇಯಕ್ಕೆ ಬಿಡೋಣ. ಇವಾಗ ಒಂದು ಸೈಡ್ ಬೆಂದಿದೆ ಇದು. ಇವಾಗ ಇದನ್ನು ಮೆತ್ತಿಗೆ ತಿರುಗಿಸಿ ಹಾಕೋಣ. ಇನ್ನೊಂದು ಸೈಡನ್ನು ಬೇಯೋದಕ್ಕೆ ಹಾಕೋಣ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಇದು ಬಂದಿದೆ. ಇವಾಗ ಇನ್ನೊಂದು ಸೈಡ್ ಇದನ್ನು ಹಾಕಿ ಈ ಕಡೆಯೂ ಅಷ್ಟೇ 1 ನಿಮಿಷ ಬೇಯಿಸಿದ್ರೆ ಸಾಕು ನಮಗೆ. ಇವಾಗ ಇದು 2 ಕಡೆಯಿಂದ ಬೆಂದಿದೆ. ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೊ ನೀವಿಲ್ಲಿ ನೋಡ್ಬೋದು ರವೆ ರೊಟ್ಟಿನ. ಇವಾಗ ನಾನು ಇದನ್ನು ಚಟ್ನಿ ಪುಡಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ರೊಟ್ಟಿನಲ್ಲಿ ಖಾರ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಅಕಸ್ಮಾತ್ ತುಂಬ ಖಾರ ಅನಿಸುತ್ತೋ ಅಂದರೆ ನೀವು ರವೆ ರೊಟ್ಟಿನ ಕೆಚಪ್ ಜೊತೆ ಕೂಡ ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಚಟ್ನಿ ಪುಡಿ, ಕಾಯಿ ಚಟ್ನಿ ಏನು ಬೇಕಾದ್ರು, ಇಲ್ಲಾಂದರೆ ಹಾಗೆ ಕೂಡ ಈ ರವೆ ರೊಟ್ಟಿನ ತಿನ್ಬೋದು. ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರನೂ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರಿಯೇಟಿವ್ ಕಿಚನ್.